ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗಬೇಕದು. ನೋಡ್ಬೇಕು, ಕನ್ನಡಿಗರೆಲ್ಲ ನೋಡಬೇಕು. ಈಗ ಯೂಟ್ಯೂಬ್ ಸರ್ಚ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ, ಇನ್ಸ್ಟಾಗ್ರಾಮ್ ಸರ್ಚ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ನಾವು ಆಡಿಯೋ ಕಂಪ್ನಿಯವರೆಲ್ಲ ಇನ್ಸ್ಟಾಗ್ರಾಮಿಗೆ ಬರಲ್ಲ, ಯೂಟ್ಯೂಬಲ್ಲೇ ಜಾಸ್ತಿ ಅವ್ರಿಗೆ ವ್ಯೂಸ್ ಹೋಗಬೇಕು. ಸೊ ಆ ನಿಟ್ಟಿನಲ್ಲಿ ಚೆನ್ನಾಗಿದೆ. ಇಲ್ಲಿವರೆಗೂ ಒಂದು ರಿಮಾರ್ಕ್ ಇಲ್ಲ ಸಾಂಗಲ್ಲಿ. ಎಲ್ಲ ಇಬ್ಬರು ಚೆನ್ನಾಗಿ ಕಾಣ್ತಿದ್ದೀವಿ ಅಂತ ಎಲ್ಲ ಒಳ್ಳೆ ಕ್ರಿಟಿಕ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ನಾನು ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದೀನಿ, ಕೆಲವೊಂದು ಸೀನ್ಸ್ಗಳು ನಮ್ಮದನ್ನ ಕೆಲವೊಂದು ನೋಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು, ನಾಯಕ ನಟರು ನಮ್ಮ ದೇವರಾಜ್ ಸರ್. ಪ್ರಿಪ್ರೇಷನ್ ಕೂಡ ಇದೆ, ಜೊತೆಗೆ ಪ್ರಮೋಷನ್ಸ್ ಕೂಡ ಚೆನ್ನಾಗಿ ಮಾಡ್ತಿದ್ದೀವಿ. ಜೊತೆಗೆ ಈಗ ಟ್ರೈಲರ್ ರಿಲೀಸ್ ಆಯಿತು ಮೊನ್ನೆ, ಹಾಗೆ ಸಾಂಗ್ಗಳು ಕೂಡ ರಿಲೀಸ್ ಮಾಡಿದ್ವಿ. ಅದ್ರ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಿದೆ ಸೋಷಿಯಲ್ ಮೀಡಿಯಾದಾಗಿರ್ಬೋದು. ಆ ಪ್ರತಿಕ್ರಿಯೆ ನಮಗೆ ಮುಂದೆ ಜನಗಳಿಗೆ ರೀಚ್ ಆದರೆ ಸಿನಿಮಾ ನೋಡ್ಬೇಕು ಜನ. ಮೇನ್ ಏನಂದರೆ ಕನ್ನಡಿಗರಿಗೆ ಮನ್ಸು ಮಾಡ್ತಾ ಇಲ್ಲ, ಸಿನಿಮಾ ಬರಬೇಕು ಒಳಗೆ. ಇದು ಆಯುಧ ಅನ್ನೋದು ಒಂದು ಒಳ್ಳೆ ಕಂಟೆಂಟ್ ಇದೆ. ಆ ಕಂಟೆಂಟು ನೀವು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದ್ರೆ, ನಮ್ಮಂಥವ್ರು ಉಳಿದ್ರೆ ಇನ್ನೊಂದು ಹೆಚ್ಚಿನ ಸಿನಿಮಾಗಳು ನಾವು ಮಾಡ್ತೀವಿ. ಹೀರೋ ಆದರೂ ಮೇಕಪ್ ಮಾಡ್ತಾನೆ ಇರ್ತೀವಿ, ಕೈ ಕೆಲಸ ಬಿಡಬಾರ್ದು. ಅದು ಬಿಟ್ಟರೆ ನಾವು ಕೆಟ್ಟಿವಿ, ಅನ್ನ ಸಿಗಲ್ಲ. ಸೊ ಅದನ್ನ ಬಿಟ್ಟು ನಾ ಕೆಟ್ಟಿದ್ದೆ. ಯಾರು ಬೇರೆ ಆದ್ರೆ ಮನೆ ಕಟ್ಕೊಂಡು ಕಾರ್ಗಿ ತಗೊಂಡು ಜೂಮಾಗಿ ಇರ್ತಾರೆ. ನಮ್ದು ಸಿನಿಮಾ ಹುಚ್ಚು, ಆ ಕಲಾದೇವತೆ ನಮ್ಮನ್ನು ಸ್ವೀಕರಿಸಿದ್ದಾರೆ. ಸೊ ಒಂದು ಪ್ರಯತ್ನ, ಮರಳಿ ಯತ್ನ ಪ್ರಯತ್ನ ಮಾಡು ಅಂತ ಮಾಡ್ತಾ ಇದ್ದೀವಿ ಸರ್. ಬಟ್ ಇವ್ರಿಗೆ ಅದೆಲ್ಲ ತುಂಬ ಸಪೋರ್ಟಿವ್ ನೇಚರ್ ಇದೆ. ಮೊದಲು ಅದನ್ನೆಲ್ಲ ನೋಡೇ ನಾನು ಆಯುಧ ಸಿನಿಮಾ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನಮ್ಮಿಬ್ಬರ ಕೆಮಿಸ್ಟ್ರಿ ಒಂದು ಅದ್ಭುತವಾದ ಫೈಟ್ ಇದೆ. ಚಾಮುಂಡೇಶ್ವರಿ ಗೌಡಗೆರೆ ದೇವಸ್ಥಾನದಲ್ಲಿ ಒಂದು ಫೈಟು, ನೀವು ಟ್ರೈಲರಲ್ಲಿ ಶಾರ್ಟ್ ಮಾಡಿರ್ತೀರಾ. ಒಂದು 100 ಅಡಿಯಿಂದ ಇವ್ರು ಬರ್ಬೇಕು, ಇವ್ರು ಅಲ್ಲಿಂದ ಬರಬೇಕು. ಕೆಳಗಡೆ ಡ್ರಮ್ಸ್ ಎಲ್ಲ ಫುಲ್ ಬಿಲ್ಡಪ್ ಶಾರ್ಟ್ ಇಟ್ಟಿದ್ದೀವಿ. ಒಂದು ವೈಬೇ ಅದು, ಆ ಒಂದು ಕಲರ್ಫುಲ್ ಅವ್ರು ಬರ್ತಿದ್ರೆ ಅದು ಹೊಡ್ಸ್ಕೊತಿರೋ ನನಗೇನೆ ಒಂಥರ ಮೈ ಜುಮ್ ಅನ್ಸಿದ್ರು. ಇವ್ರು ಬರ್ಬೇಕಾದ್ರೆ ಅದು ಕತ್ತಿ ಹಿಡ್ಕೊಂಡು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಷ್ಟು ಅದೇ ಥರ ಬಂದಿದೆ. ಆ ಶಾರ್ಟ್ಸ್ಗಳ ತುಂಬ ಚೆನ್ನಾಗಿ ಬಂದಿದೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೇ ಮಾರ್ಚ್ 27ಕ್ಕೆ ಒಂದು ಅದ್ಭುತವಾದ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಆಯುಧ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾ ತಂಡ ಇವತ್ತು ನಮ್ಮೊಟ್ಟಿಗೆ ಜಾಯ್ನ್ ಆಗಿದೆ. ಸಿನಿಮಾದ ಕುರಿತು ಒಂದಷ್ಟು ವಿಚಾರಗಳನ್ನು ಮಾತಾಡಿಸ್ತಾ ಕೇಳುತ್ತಾ ಆ ಸಿನಿಮಾದ ಕಂಟೆಂಟ್ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಸೊ 3 ಜನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ 3 ಜನ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ನಾನೇ ಕೇಳೋಣ ನೆಕ್ಸ್ಟ್ ಕ್ವಶನ್ ನೀವೇ ಇದ್ದೀರಾ ಸರ್ ಅಂತ ಕೇಳೋಣ ಅಂತಿದ್ದೆ. ಚೆನ್ನಾಗಿದ್ದೀನಿ. ವಾಲಂಟ್ರಿ ನೀವೇ ತೊಗೊಂಡ್ಬಿಡ್ರಿ. ಎಸ್ ಜೋಶ್ ಎಲ್ಲ ಒಂದು ಕಡೆ ಕಮ್ಮಿ ಆಗಿ ನೀವು ಶುರು ಮಾಡೋದೇ ಕಾಯ್ತಾ ಇರ್ತೀವಿ. ಪಟ್ಟದ ಟಾಪ್ ಗಿರಲ್ ಹೋಗುತ್ತೆ ನೋಡಿ ಜೋಶಿ ಅವರು. ಹೇಗೆ ನಡೀತಿದೆ ಸಿನಿಮಾದ ಪ್ರಮೋಷನ್ಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ, ಸೂಪರ್ ನಡೀತಾ ಇದೆ. ಸ್ವಂತ ಪ್ರೊಡಕ್ಷನು, ಫಸ್ಟ್ ಕೂಸು. ಇದನ್ನು ಒಳ್ಳೆ ರೀತಿಲಿ ಜನಕ್ಕೆ ತಲುಪಿಸ್ಬೇಕು. ಒಂದು ಒಳ್ಳೆ ಅಡುಗೆ ಮಾಡಿದ್ದೀವಿ, ಅದನ್ನು ನೀಟಾಗಿ ಎಲ್ಲರಿಗೂ ತಿಳಿಸಿ ನೀಟಾಗಿ ಬಡಿಸಿ ರುಚಿ ಏನಿದೆ ಅಂತ ಅವ್ರಿಗೆ ನೋಡಿ ಹೇಳಿ. ಬಿರಿಯಾನಿನೇ ಘಮ ಬಿರಿಯಾನಿನೇ ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದೀವಿ ಅಂತ ಒಂದು ನಂಬಿಕೆ ಇದೆ. ಆಯುಧ ಹೇಗೆ ನಡೀತಿದೆ ಸಿನಿಮಾ ಪ್ರಮೋಷನ್ಸ್? ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದೀರಿ. ಅದೇ ಆಗಿರೋದು ಇವಾಗ ಟ್ರಬಲ್. ನನಗೆ ಸ್ವಲ್ಪ ಗ್ಯಾಪ್ ಇರಬೇಕಿತ್ತು ಅನ್ಸುತ್ತೆ. ನೋಡಿ ಸರ್, ಸ್ವಲ್ಪ ಲೇಟ್ ಆಗಿ ಮಾಡಿ ಅಂತ. ಮೊನ್ನೆ ಅಷ್ಟೇ ಅಂದ್ರೆ ಮೆಜೆಸ್ಟಿಕ್ 2 ಸಿನಿಮಾ ಕೂಡ ಬಿಡುಗಡೆ ಆಗಿದೆ, ಅದಿನ್ನು ಹೋಗ್ತಾ ಇದೆ. ಅದ್ರ ಜೊತೆಗೇನೆ ಇದು ರಿಲೀಸ್ ಆಗ್ತಾ ಇದೆ. ಬಟ್ ಖುಷಿನೇ ಒಂದ್ ಕಡೆ ನನಗೆ. ಅವೆಲ್ಲ ಅದೃಷ್ಟ. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ರಿಲೀಸ್ ಆಗೋದೇ ಅದೃಷ್ಟ ಅಲ್ಲ? ಹೌದು. ನೋಡಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿದ್ರೆ ಮೇಡಮ್ ಅವರು. ಒಂದ್ ಕಡೆ ಮೆಜೆಸ್ಟಿಕ್ 2 ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಮೇಡಮ್ ಅವ್ರ ಮುಖದಲ್ಲಿ ಎಲ್ಲೋ ಒಂದ್ ಕಡೆ ಜೋಶ್ ಕಮ್ಮಿ ಇದೆ. ಬೆಳಗ್ಗೆ 5 ಗಂಟೆ ಎದ್ಬಿಟ್ಟು ಬಂದಿದ್ರಲ್ಲ, ಕರೆಕ್ಟ್. ನನ್ನ ಕಾಯಿಸಿದ್ದಾರೆ ಇವರಿಬ್ರು. ಏನಕ್ಕೆ ಹಿಂಗೆ ಅಲ್ಲಿ ಇಲ್ಲಿ ಸುತ್ತಾಡು ಫುಲ್ ಪ್ರಮೋಷನ್ಸ್ ಅಲ್ವಾ, ಅದಕ್ಕೆ ಪ್ರಮೋಷನ್ ಖುಷಿನಲ್ಲಿ ಬೇಗ ಎದ್ದು ಬಂದೆ. ನೋಡಿದ್ರೆ ಇವರಿಬ್ರು ಬಂದೇ ಇಲ್ಲ. 11 ಗಂಟೆಗೆ ಬರ್ತೀವಿ ಅಂತ ಕಾಯ್ಕೊಂಡಿದ್ದೆ ಸರ್. ನಾನು 10 ಗಂಟೆಗೆ ಬಂದಿದ್ದೆ. ಈ ಟ್ರಾಫಿಕ್ ಅಲ್ಲಿ ಕ್ಯಾಚ್ ಮಾಡೋದು ತುಂಬಾ ಕಷ್ಟ ಇದೆ. ಬೆಂಗಳೂರಲ್ಲಿ ಎಕ್ಸ್ಪೆಷಲಿ ಎಲ್ಲಾನು ಕ್ಯಾಚ್ ಮಾಡೋದು ತುಂಬಾ ಕಷ್ಟ ಇದೆ. ಅದು 5 ಗಂಟೆಗೆ ಎದ್ದು ಪ್ರಿಪರೇಷನ್ ಮಾಡ್ಕೊಂಡು. ಬಟ್ ಆದ್ರೂ ಲೇಟೆಸ್ಟ್ ಆಗಿ ಪ್ರಮೋಷನ್ ಮಾಡ್ತಾ ಇದೀವಿ. ಲೇಟೆಸ್ಟ್ ಆಗಿ ಸರ್ ಹೇಳಿ ಸರ್, ಹೇಗಿದೆ ಸಿನಿಮಾ ಪ್ರಮೋಷನ್ಸ್? ಹೇಗಿದೆ ಸಿನಿಮಾಗಳು? ನೀವು ಕೂಡ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದೀರಿ. ಸಿನಿಮಾಗಳಲ್ಲಿ ಸಾಕಷ್ಟು ಪಾತ್ರಗಳು ನೋಡಿದೀವಿ ನಾವು. ಈ ಸಿನಿಮಾದಲ್ಲಿ ಯಾವ ತರ ಇರುತ್ತೆ ನಿಮ್ಮ ಪಾತ್ರ? ಹಾಗಾದ್ರೆ ಸೇಮ್ ಆಸ್ ಇಟ್ ಈಸ್ ನೆಗೆಟಿವ್ ಶೇಡ್ ಅದೇ ಈ ಸಿನಿಮಾಗಳನ್ನು. ಕ್ಯಾರೆಕ್ಟರ್ ಅಂತ ಒಂದು ಪಾತ್ರ ಮಾಡಿದ್ದೀನಿ, ನೆಗೆಟಿವ್ ಶೇಡ್. ತುಂಬ ಚೆನ್ನಾಗಿ ಬಂದಿದೆ. ನಾನು ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದೀನಿ, ಕೆಲವೊಂದು ಸೀನ್ಸ್ಗಳ ನಮ್ಮದನ್ನ ಕೆಲವೊಂದು ನೋಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು, ನಾಯಕ ನಟರು ನಮ್ಮ ದೇವರಾಜ್ ಸರ್. ಪ್ರಿಪ್ರೇಷನ್ ಕೂಡ ಇದೆ, ಜೊತೆಗೆ ಪ್ರಮೋಷನ್ಸ್ ಕೂಡ ಚೆನ್ನಾಗಿ ಮಾಡ್ತಿದ್ದೀವಿ. ಜೊತೆಗೆ ಈಗ ಟ್ರೈಲರ್ ರಿಲೀಸ್ ಆಯಿತು ಮೊನ್ನೆ, ಹಾಗೆ ಸಾಂಗ್ಗಳು ಕೂಡ ರಿಲೀಸ್ ಮಾಡಿದ್ವಿ. ಅದ್ರ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಿದೆ ಸೋಷಿಯಲ್ ಮೀಡಿಯಾದಾಗಿರ್ಬೋದು. ನೀವು ಕೂಡ ಮೊನ್ನೆ ಹೇಳಿದ್ರಿ ಸಾಂಗ್ ಬಗ್ಗೆ ಹೇಳಿದ್ರಿ, ಅದೊಂದು ಪ್ರೇಮ ಲೋಕದ ಪಾರಿಜಾತ ಸಾಂಗ್. ಅದು ಖುಷಿ ಆಯ್ತು ನಿಜವಾಗ್ಲೂ. ಆ ಥರ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು.
ಮತ್ತು ಪಬ್ಲಿಕಲ್ಲಿ ಆಗಿರ್ಬೋದು ಕೆಲವೆಲ್ಲ ಮೊನ್ನೆ ಹಿಂಗೆ ಹೋಗ್ತಾ ಇದ್ವಿ ಸಾಂಗ್ ಕೇಳ್ತಾ ಆ್ಯಕ್ಚುಲಿ ನಾನು ಯಾವಾಗಲೂ ಆ ಸಾಂಗ್ ಆಡ್ತಾ ಇರ್ತೀನಿ. ಯಾವುದೋ ಆಟೋದಲ್ಲಿ ಆ ಸಾಂಗ್ ಹಾಕಿದ್ರು, ಅದು ನಮ್ಮ ಸಿನಿಮಾ ಸಾಂಗ್ ಅಂತ ಹೇಳ್ತಾ ಖುಷಿ ಆಯ್ತು ನಿಜವಾಗ್ಲೂ. ಅದೆಷ್ಟು ಖುಷಿ ಕೊಡುತ್ತೆ ಸರ್. ಅಂದರೆ ನಮ್ಮ ಸಿನಿಮಾ ಸಾಂಗ್ನ ಬೇರೆ ಯಾರು ಹಾಕೊಂಡು ಕೇಳ್ತಾ ಇರ್ತಾರೆ, ಸೊ ಅದು ನಮ್ಮ ಕಿವಿಗೆ ಬಿದ್ದಾಗ ಆಗುವಂತ ಖುಷಿನೇ ಬೇರೆ ಇರುತ್ತೆ. ಹೌದು, ಮನ್ಸಲ್ಲಿ ಏನೋ ಒಂಥರ ಖುಷಿ. ಖಂಡಿತ ಸರ್, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಟ್ ಆ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡಿಲ್ಲ ಅಂತ ಬೇಜಾರು. ಮಾಡಿದ್ವಲ್ಲ, ಆಕ್ಚುಲಿ ಮಾಡಿದ್ವಿ ಆಯ್ತಾ, ರೀಲ್ಸ್ ಮಾಡಿದ್ವಿ ಇಬ್ರು, ಸಕ್ಕದಾಗಿ ಬಂದಿದೆ. ಫುಲ್ ವೈರಲ್ ಆಗುತ್ತೆ. ಸೊ ಸಾಂಗ್ಸ್ಗಳ ಬಗ್ಗೆ ಹೇಳಿದ್ರೆ ಸರ್, ಅಂದ್ರೆ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಿದೆ. ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗಬೇಕದು. ನೋಡ್ಬೇಕು, ಕನ್ನಡಿಗರೆಲ್ಲ ನೋಡಬೇಕು. ಯೂಟ್ಯೂಬ್ ಸರ್ಚ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ, ಇನ್ಸ್ಟಾಗ್ರಾಮ್ ಸರ್ಚ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ನಾವು ಆಡಿಯೋ ಕಂಪ್ನಿಯವರೆಲ್ಲ ಇನ್ಸ್ಟಾಗ್ರಾಮಿಗೆ ಬರಲ್ಲ, ಯೂಟ್ಯೂಬಲ್ಲೇ ಜಾಸ್ತಿ ಅವ್ರಿಗೆ ವ್ಯೂಸ್ ಹೋಗಬೇಕು. ಸೊ ಆ ನಿಟ್ಟಿನಲ್ಲಿ ಚೆನ್ನಾಗಿದೆ. ಇಲ್ಲಿವರೆಗೂ ಒಂದು ರಿಮಾರ್ಕ್ ಇಲ್ಲ ಸಾಂಗಲ್ಲಿ. ಎಲ್ಲ ಇಬ್ರು ಚೆನ್ನಾಗಿ ಕಾಣ್ತಿದ್ದೀವಿ ಅಂತ ಎಲ್ಲ ಒಳ್ಳೆ ಕ್ರಿಟಿಕ್ಸ್ DOP ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದು ತುಂಬಾ ರೀಲ್ಸ್ಗಳಲ್ಲೂ ಕೂಡ ತುಂಬಾ ಜನ ಅದನ್ನ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಒಳ್ಳೆ ಲೊಕೇಶನ್ನು ಮತ್ತು ಮ್ಯೂಸಿಕ್ ಆಗಿರ್ಬೋದು, ಮತ್ತು ಮೇಲ್ ವಾಯ್ಸ್ ಫಿಮೇಲ್ ವಾಯ್ಸ್ ಸಿಂಗರ್ಸ್ಗಳು ತುಂಬ ಚೆನ್ನಾಗಿದ್ದಾರೆ. ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಮನ ಮುಟ್ಟುತ್ತೆ ಸಾಂಗ್ ಕೇಳಿದ್ರೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿಸಿದ್ದಾರೆ ನಮ್ಮ ದೇವರ ಸರ್. ಥಿಯೇಟ್ರಲ್ಲಿ ನೋಡಿದಾಗ ಒಳ್ಳೆ ಫೀಲ್ ಕೊಡುತ್ತೆ ಸರ್. ಎಷ್ಟಿದೆ ಸಾಂಗ್ಸ್ ಆಗಾರೆ ಸಿನಿಮಾದಲ್ಲಿ? 4 ಸಾಂಗ್ ಇದೆ. ಒಂದು ಬಿಟ್ ಸಾಂಗ್, 2 ಸಾಂಗ್ ಬಿಟ್ಟಿದ್ದೀವಿ, ಇನ್ನೊಂದು ಬಿಟ್ ಸಾಂಗ್ ಇದೆ. ಆಯುಧ ಟೈಟಲ್ ಟ್ರ್ಯಾಕ್ ಇದೆ. ಒಂದು ಡುಯೆಟು ಇವ್ರ ಜೊತೆಗೆ, ಇನ್ನೊಂದು ಡುಯೆಟ್ ಇನ್ನೊಬ್ಬರ ಜೊತೆಗೆ. ಇಬ್ರು ನನಗೆ ಗೊತ್ತಿಲ್ಲ. ಗೊತ್ತಿದೆ. ಆಮೇಲೆ ಇನ್ನೊಂದು ಪ್ಯಾಥೋ ವರ್ಷನ್ ಬರುತ್ತೆ, ಇನ್ನೊಂದು ಸಮಿ ಪ್ಯಾಥೋ ಒಂದು ಬರುತ್ತೆ. ಸೊ 4 ಸಾಂಗ್ ಇದೆ. 4 ಸಾಂಗು ವೆರಿ ಮೆಲೋಡಿ ಆಗಿದೆ, ಕ್ಯಾಚಿಯಾಗಿ. ಥಿಯೇಟ್ರಲ್ಲಿ ಆಯುಧ ಸಿನಿಮಾಗೆ ಏನು ಬೇಕೋ ಎಲ್ಲವೂ ನೀಟಾಗಿ ಬಂದಿದೆ. ಬಟ್ ಪಾಪ ಇವ್ರಿಗೆ ಐಟಮ್ ಸಾಂಗ್ ಇಲ್ಲ ಅಂತ ಬೇಜಾರಾಗಿದೆ. ಕರೆಕ್ಟ್ ಅಲ್ವಾ ಸರ್? ಈಗ ನೀವೇ ಹೇಳಿ ಕರೆಕ್ಟಾಗಿ, ವಿಲನ್ಸ್ ಅಂತ ಬಂದಾಗ ಒಂದೆಲ್ಲ ಒಂದು ಕಡೆ ಐಟಮ್ಸ್ ಆಗಿರ್ಬೋದು ಅಂತ ಇರ್ತದೆ. ನಾವು ತುಂಬ ಜನ ಅಂದರೆ ವಿಲನ್ಸ್ಗಳು ಇರಬೇಕಾದ್ರೆ ಒಂದು ಸಾಂಗ್ ಇದ್ರೆ ಎಲ್ಲ ಒಂದು ಕಡೆ ಕಮರ್ಷಿಯಲ್ ಚೆನ್ನಾಗಿರ್ತದೆ. ನಮ್ಮ ಡೈರೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಸಾಂಗ್ ಬೇಡ ಡುಯೆಟ್ ಸಾಂಗ್ ಇರಲಿ ಅಂತ ಮಾಡಿದ್ರು ಸರ್. ಐಟಮ್ ಸಾಂಗ್ ಹಾಕಿದ್ರೆ ಮೂಡೇ ಚೇಂಜ್ ಆಗ್ಬಿಡುತ್ತೆ ಸಿನಿಮಾದು. ಆ ಟೆಂಪೋನೇ ಚೇಂಜ್ ಆಗ್ಬಿಡುತ್ತೆ. ಅವಾಗಿತ್ತು ಐಟಮ್ ಸಾಂಗ್ ಜಾನರ್, ಇವಾಗ ಅವ್ರಿಗೋಸ್ಕರ ಆ್ಯಡ್ ಮಾಡ್ಬಿಡೋಣ. ಅದೇ ಇನ್ನು 10 ಡೇಸ್ ಇದೆ, ಅಷ್ಟರಲ್ಲಿ ಆ್ಯಡ್ ಮಾಡ್ತಾರೆ. 10 ಡೇಸ್ ಆರಾಮ ಮಾಡ್ಬೋದು. ಅದೇ ಸರ್, 27ಕ್ಕೆ ರಿಲೀಸ್ ಆಗ್ತದೆ. ಟ್ರೈಲರ್ ನೋಡಿ ಎಲ್ಲರೂ ತುಂಬ ಖುಷಿಪಟ್ಟರು. ಮಾಧ್ಯಮ ಕಡೆಯಿಂದ ಎಲ್ಲ ಒಳ್ಳೆ ಪತ್ರಿಕೆ ಬಂತು. ಆ ಪ್ರತಿಕ್ರಿಯೆ ನಮಗೆ ಮುಂದೆ ಜನಗಳಿಗೆ ರೀಚ್ ಆದರೆ ಸಿನಿಮಾ ನೋಡ್ಬೇಕು ಜನ. ಮೇನ್ ಏನಂದರೆ ಕನ್ನಡಿಗರಿಗೆ ಮನ್ಸು ಮಾಡ್ತಾಯಿಲ್ಲ, ಸಿನಿಮಾ ಬರಬೇಕು ಒಳಗೆ. ಇದು ಆಯುಧ ಅನ್ನೋದು ಒಂದು ಒಳ್ಳೆ ಕಂಟೆಂಟ್ ಇದೆ. ಆ ಕಂಟೆಂಟು ನೀವು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದ್ರೆ, ನಮ್ಮಂಥವ್ರು ಉಳಿದ್ರೆ ಇನ್ನೊಂದು ಹೆಚ್ಚಿನ ಸಿನಿಮಾಗಳು ನಾವು ಮಾಡ್ತೀವಿ. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ಇರೋಂಥ ಒಂದು ಸಿನಿಮಾ. ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 27ಕ್ಕೆ ರಿಲೀಸ್ ಆಗ್ತಿದೆ, ಮಾರ್ಚ್ 27ಕ್ಕೆ. ಸ್ವಪ್ನ ಥಿಯೇಟ್ರ್, ಬ್ಯಾಂಗ್ಳೂರು ಸ್ವಪ್ನ ಥಿಯೇಟ್ರ್ ಮತ್ತು ಆಲ್ ಓವರ್ ಕರ್ನಾಟಕ ಮಾಡ್ತಾಯಿದ್ವಿ. ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಥಿಯೇಟ್ರಸ್ ನಾನು ಮಾಡ್ತಾಯಿದ್ದೀನಿ ಸರ್. ಈ ಚಿತ್ರದಲ್ಲಿ ಏಳು ಬೀಳುಗಳು ತುಂಬ ಇದ್ದಾವೆ. ಬಟ್ 1,000 ದಿನಗಳು ಅಂದರೆ 3 ವರ್ಷ. 3 ವರ್ಷದಲ್ಲಿ ಈ ಚಿತ್ರನ ತಯಾರಿಸಿ ರೆಡಿ ಮಾಡಿ, ಶೂಟಿಂಗ್ ಮಾಡಿ, ಡಬ್ಬಿಂಗ್ ಮಾಡಿ, ಆಯುಧ ಆ್ಯಕ್ಷನ್ ಪ್ಯಾಕ್ಟ್ ಇರೋಂಥ ಒಂದು ಸಿನಿಮಾ. ಸ್ವಂತ ಪ್ರೊಡಕ್ಷನ್ ಅಂದಮೇಲೆ ಅದು ಪ್ರತಿಯೊಂದು ನೋಡಿ ಮಾಡಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಪೋಸ್ಟ್ ಪ್ರೊಡಕ್ಷನಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಸಿನಿಮಾದು. ಅವಾಗಿನ ಥರ 40 ದಿನದಲ್ಲಿ ಶೂಟಿಂಗ್ ಮಾಡಿ 50 ದಿನದಲ್ಲಿ ಆಗೋದೇ ಇಲ್ಲ ಸರ್. ಮಿನಿಮಮ್ ಒಂದು ಪೋಸ್ಟ್ ಪ್ರೊಡಕ್ಷನಲ್ಲೇ ನಮಗೆ ಟೈಮ್ ತೊಗೊಂಡ್ಬಿಡುತ್ತೆ. ಪ್ರೀ ಪ್ರೊಡಕ್ಷನ್ ಟೈಮ್ ತೊಗೊಳುತ್ತೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಒಳಗಡೆ ಹೋದರೆ ಮುಗೀತದು. ಅವರು ಎಸ್ ಅನ್ನೋವರೆಗೂ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಡಿಲೇ ಅನ್ನೋಕ್ಕಿಂತ ಈ ಗ್ಯಾಪ್ ತುಂಬ ಸಿನಿಮಾಗಳಿದ್ವು. ಏನೋ ದೇವರ ಅದೃಷ್ಟ, ನನ್ನ ಅದೃಷ್ಟ ಗೊತ್ತಿಲ್ಲ, ದೇವರೊಂದು ಆಶೀರ್ವಾದ ಮಾಡಿದ್ದಾರೆ. ಕನ್ನಡ ಚಿತ್ರ ಯಾವುದು ದೇವ್ರದಿಂದ ಯಾವುದು ದೊಡ್ಡದಿಲ್ಲ ಅಂದರೆ ನಾವು ಸ್ವಲ್ಪ ಬದುಕುಳಿತೀವಿ. ಆ ಗ್ಯಾಪಲ್ಲಿ ಕನ್ನಡಿಗರು ಬಂದು ಚೂರು ದೊಡ್ಡದು ಬಂದು ಪರವಾಗಿಲ್ಲ, ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ, ಜನ ಬಂದು ಸಿನಿಮಾ ನೋಡ್ತಾರೆ ಸರ್. ಥಿಯೇಟರ್ಸ್ ಪ್ರಾಬ್ಲಮ್. ಥಿಯೇಟರ್ಸ್ ಕೊಡಲ್ಲ. ದೊಡ್ಡ ಸಿನಿಮಾ ಬಂದಾಗ ಇಮಿಡಿಯೇಟ್ ಅವ್ರಿಗೆ ಅಡ್ವಾನ್ಸ್ಗಳು ಥಿಯೇಟರ್ ಎಲ್ಲ ಬ್ಲಾಕ್ ಮಾಡಿಬಿಡ್ತಾರೆ. ನಮಗೆ ಸ್ವಲ್ಪ ಶೋಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಆ ಉದ್ದೇಶದಿಂದ ಇವಾಗ ಸ್ವಲ್ಪ ಓಕೆ, ಏನೋ ಒಂದು ಹೋಪ್ ಇದೆ. ಆ ಹೋಪ್ಗೋಸ್ಕರ ನಿಮ್ಮ ಹತ್ರ ಬಂದಿದ್ದೀವಿ, ಜನಕ್ಕೆ ತಲುಪಿಸಿ. ನಿಮ್ಮ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ನಾವು ಅವ್ರಿಗೆ ಫಸ್ಟ್ ಕಾಪಿ ತೋರಿಸಿದಾಗ ಒಂದಷ್ಟು ಅವರೇ ಮುಂದೆ ಬಂದು ಕೆಲವು ಸೆಂಟರ್ಸ್ಗಳಿಗೆಲ್ಲ ನಾವು ರಿಲೀಸ್ ಮಾಡ್ತೀವಿ ಅಂತ ಕೇಳೋರು ತುಂಬ ಜನ. ಅದು ಥಿಯೇಟ್ರು ಮಾಲೀಕರು, ಅದೆಲ್ಲ ನಮ್ಗೆ ಖುಷಿ ಆಯ್ತು ನಿಜವಾಗ್ಲೂ. ಫಸ್ಟ್ ಕಾಪಿ ನೋಡಿದವರು ನೆನ್ನೆ ಕೂಡ ಫೋನ್ ಬಂದಿತ್ತು. ಆ್ಯಕ್ಚುಲಿ ಅದರ್ ಲ್ಯಾಂಗ್ವೇಜಸ್ ಕಡೆಯಿಂದನೂ ಬಂದಿತ್ತು. ಬಟ್ ಎಲ್ಲ ಪ್ಲ್ಯಾನಿಂಗ್ ನಡೀತಿದೆ. ತುಂಬ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಫುಲ್ಲು.
ಸಿನಿಮಾ. ಅದಲ್ಲದೆ ತುಂಬಾ ಜನ ಎಲ್ಲ ತರ ಆಡಿಯನ್ಸ್ಗಳು ಇರ್ತಾರೆ. ಆಕ್ಷನ್ ಆಗಿರ್ಬೋದು, ಸೆಂಟಿಮೆಂಟ್ ಲವ್ ಆಗಿರ್ಬೋದು, ಬೇರೆ ಕಾಮಿಡಿ ಜನರ್ ಆಗಿರ್ಬೋದು, ಆಲ್ಮೋಸ್ಟ್ ಓವರ್ ಆಲ್ ಎಲ್ಲ ಜನರನ್ನು ಟಚ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಕತೆ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ. ಬೇಸಿಕ್ಲಿ ಎಲ್ಲ ಹಿಟ್ ಸಿನಿಮಾ ತಗೊಂಡ್ರೆ ಆ್ಯಕ್ಷನ್ ಬ್ಯಾಕ್ಡ್ರಾಪೇ ಇರುತ್ತೆ, ಸೊ ಅವೇ ಹಿಟ್ ಆಗಿರೋದು. ಇದು ಲವ್ ಜಾನರ್ ಅಲ್ಲ, ಇದು ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಹೋಗೋಂಥ ಒಂದು ಕತೆ. ತುಂಬ ಖುಷಿ ವಿಚಾರ ಏನಂದರೆ ಮಾರ್ನಿಂಗ್ ಶೋ ಶೋಲ್ಡ್ ಔಟ್ ಆಗಿದೆ ಟಿಕೆಟ್ಸು. ಅದೊಂದು ದೊಡ್ಡ ಖುಷಿ ವಿಚಾರ ನನಗೆ. ನಮ್ಮ ಸ್ನೇಹಿತರು ಎಲ್ಲ ತೊಗೊಂಡಿದ್ರು ಟಿಕೆಟ್ಸು. ತುಂಬ ಖುಷಿ ವಿಚಾರ, ಅದೊಂದು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಟಿಕೆಟ್ ಪರ್ಚೇಸ್ ಮಾಡಿದ್ರೆ ನೀವಿಬ್ಬರು. ಹೆಸರು ಮೆನ್ಷನ್ ಮಾಡಲ್ಲ, ಅವತ್ತಿನ ದಿನ ಮೆನ್ಷನ್ ಮಾಡ್ತೀನಿ. ಬಟ್ ಮಾರ್ನಿಂಗ್ ಶೋ ಸ್ವಪ್ನ ಚಿತ್ರಮಂದಿರ ಎಲ್ಲ ಟಿಕೆಟು ಶೋಲ್ಡ್ ಔಟ್ ಆಗಿದೆ ಸರ್. ಅದೊಂದು ದೊಡ್ಡ ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ಎಷ್ಟು ಸಿನಿಮಾ ಮಾಡಿದ್ದೀನಿ, ಯಾವತ್ತು ಮಾರ್ನಿಂಗ್ ಶೋ ಹೌಸ್ಫುಲ್ಲು ನೋಡಿಲ್ಲ ನಾನು. ಈ ಆಯುಧ ಅನ್ನೋದು ನಮಗೇನೋ ಒಂಥರ ಎನರ್ಜಿ ಕೊಟ್ಟಿದೆ ಇವಾಗ. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಖುಷಿನ. ನಾವು 125 ಟಿಕೆಟು, ಒಂದು 50 ಟಿಕೆಟು, ಒಂದು 20 ಟಿಕೆಟ್ ಅಂದರೆ ಅದು ಜೋಕೆ ಅಲ್ಲ. ಅದು ಆಗಿದೆ, ನೋಡೋಣ. ಹೋಪ್ಫುಲ್ಲು ಅವತ್ತು ಮ್ಯಾಟ್ನಿ ಶೋ ಇನ್ನೆಷ್ಟು ಜನ ತಗೊಂತಾರೆ ಅಂತ. ಖಂಡಿತ ಸರ್. ಅಂದರೆ ಆಯುಧ ಸಿನಿಮಾ ಸರ್ ಇವಾಗ ಬಿಡುಗಡೆ ಹಂತದಲ್ಲಿದೆ. ಸೊ ಇದ್ರ ಹಿಂದಿನ ಶ್ರಮ ಹೇಗಿತ್ತು, ಸಿನಿಮಾ ಹೊರತುಪಡಿಸಿ ನೀವು ಏನೆಲ್ಲ ಮಾಡ್ಕೊಂಡಿದ್ದೀವಿ ಬಿಫೋರ್ ಅಂತ? ಬಿಫೋರು ನಾನು ಯೂಶಲಿ ನಾನು ಮೇಕಪ್ ಆರ್ಟಿಸ್ಟು. ನಾನು ಡೈರೆಕ್ಷನ್ ಮಾಡಿದ್ರು ಮೇಕಪ್ ಮಾಡ್ತಾನೆ ಇದ್ದೆ, ಹೀರೋ ಆದರೂ ಮೇಕಪ್ ಮಾಡ್ತಾನೆ ಇರ್ತೀವಿ. ಕೈ ಕೆಲಸ ಬಿಡಬಾರ್ದು, ಅದು ಬಿಟ್ಟರೆ ನಾವು ಕೆಟ್ಟಿವಿ, ಅನ್ನ ಸಿಗಲ್ಲ. ಸೊ ಅದನ್ನ ಬಿಟ್ಟು ನಾನು ಕೆಟ್ಟಿದ್ದೆ. ಅದಕ್ಕೆ ಕೆಟ್ಟಿದ್ದಕ್ಕೆ ಬುದ್ಧಿ ಬಂದು ಸ್ವಂತ ಸಿನಿಮಾನ ಮಾಡಿದ್ದೀನಿ ಆಯುಧ. ಶ್ರಮ ಅಂತೂ ಇದ್ದೇ ಇರೋ ಸರ್. ಇವಾಗ ಇದು ಒಂದು ಸಣ್ಣ ಬಜೆಟ್ ಆದರೆ ಏನೋ ಮಾಡ್ಬೋದು, ಕ್ಯಾನ್ವಾಸ್ ದೊಡ್ಡದು. ಅಂದರೆ ನೋನ್ ಫೇಸ್ ಹಾಕಿ ಸಿನಿಮಾ ಮಾಡ್ಬೇಕಂತ ಏನಿಲ್ಲ, ಅಲ್ಲಿ ಫೇಸ್ಗಳು ಬೇಕಲ್ಲ. ಬ್ಯಾಕ್ ಡ್ರಾಪು ವಿಲನ್ ಅಂದರೆ ವಿಲನ್ ಗ್ಯಾಂಗ್ ಇರಬೇಕು. ವಿಲನ್ ಗ್ಯಾಂಗ್ಗೆ ಬೈಕ್ಗಳು ಬೇಕು, ಜೀಪುಗಳು ಬೇಕು, ಆಯುಧಗಳು ಬೇಕು, ಅವನ್ನೆಲ್ಲ ಹಂಚಬೇಕು. ಅದೆಲ್ಲ ಸೆಟಪ್ಸ್ ಎಲ್ಲ ಇರುತ್ತಲ್ಲ, ಎಲ್ಲ ಪ್ಲ್ಯಾನ್ ಮಾಡಿ ಒಂದು 20 ದಿನ ದುಡಿ, ಒಂದು 3 ದಿನ ಶೂಟಿಂಗ್ ಮಾಡು, ಇಷ್ಟು ಬಜೆಟ್ ಅಂತ ಹೋಗುತ್ತೆ, ಮತ್ತೆ ಮರಳಿ ಯತ್ನ ಮಾಡು. ಈ ಥರ ದುಡ್ದು ಶೇಖರಣೆ ಮಾಡಿ ಆಯುಧ ಚಿತ್ರನ ನಿರ್ಮಾಣ ಮಾಡಿದ್ದೀನಿ ಸರ್. ಯಾರು ಈ ಥರ ಮಾಡ್ತಾರೆ? ಯಾರು ದುಡ್ಡೆಲ್ಲ ತಗೊಂಡೋಗಿ ಮೂವಿಗೆ ಹಾಕು. ಬೇರೆ ಆದರೆ ಮನೆ ಕಟ್ಕೊಂಡು ಕಾರ್ಗೆ ತಗೊಂಡು ಜೂಮಾಗಿ ಇರ್ತಾರೆ. ನಮ್ಮದು ಸಿನಿಮಾ ಹುಚ್ಚು, ಕಲಾ ದೇವತೆ ನಮ್ಮನ್ನು ಸ್ವೀಕರಿಸಿದ್ದಾರೆ. ಸೊ ಒಂದು ಪ್ರಯತ್ನ, ಮರಳಿ ಯತ್ನ ಪ್ರಯತ್ನ ಮಾಡು ಅಂತ ಮಾಡ್ತಾ ಇದ್ದೀವಿ ಸರ್. ಇವರೇ ಡೈರೆಕ್ಟರ್, ಇವರೇ ಆಕ್ಟರ್, ಓಕೆ, ಪ್ರೊಡ್ಯೂಸರು ಎಲ್ಲ. ಸಾಹಿತ್ಯ ಮನವರ್ಸಿ ನವಲಗುಂದ ಅಂತ ಬರೆದಿದ್ದಾರೆ. 4 ಹಾಡು ಅವರೇ ಬರೆದಿದ್ದಾರೆ ಸರ್. ಸಾಹಿತ್ಯಕ್ಕೆಲ್ಲ ಟಚ್ ಮಾಡಲ್ಲ ನಾವು, ಅದು ಆ ಜಾಬ್ಗೆ ಹೋಗಲ್ಲ. ಅದರಿಂದ ನಾವು ದೂರ. ಅದು ಸಾಹಿತ್ಯ ಸಂಗೀತ ಅದೆಲ್ಲ ದೂರ. ಆಕ್ಟಿಂಗ್ ಮಾಡ್ಬೇಕಾದ್ರೆ ಇವರೇ ಆಕ್ಷನ್ ಹೇಳ್ಕೊಂಡು ಮತ್ತೆ ಆಕ್ಟಿಂಗ್ ಮುಡ್ಬೋಗೋದು ತುಂಬಾ ಇಷ್ಟ ನಮ್ಗೆ ಅವೆಲ್ಲ. ಅದು ನಮ್ಗೆ ಕಷ್ಟ ಅಲ್ಲ ಸರ್, ಇದ್ರಲ್ಲೇ ಇದೀವಲ್ಲ, ಅದು ಅನ್ಸಿಲ್ಲ. ಎಂಥ ಪಾತ್ರ ಕೊಟ್ಟರು ಜೈ. ಯಾಕಂದರೆ ಆ ಗರಡಿಲ್ಲೇ ಬೆಳೆದವರು. ಕ್ರೇಜಿ ಸ್ಟಾರ್ ರವಿಚಂದ್ರ ಅವ್ರು ಗರಡಿಲಿ ಬೆಳೆದವರು. ಇನ್ನು ಹಲವು ಕಲಾವಿದರು ಗರಡಿಲಿ ಬೆಳೆದಿದ್ದೀವಿ. ವಿಷ್ಣು ಸರ್ ಜೊತೆ ಕೆಲಸ ಮಾಡಿದ್ದೀವಿ. ಆಲ್ಮೋಸ್ಟ್ ಮೇಕಪ್ ಕಲಾವಿದ ಅಂದರೆ ಎಲ್ಲರ ಜೊತೆ ಕೆಲಸ ಮಾಡಿದ್ವಿ. ಅವಾಗೆಲ್ಲ ನಾವು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀವಿ. ಮೇನ್ ಮೇಕಪ್ ಆರ್ಟಿಸ್ಟಾಗಿ ಅವ್ರ ಜೊತೆ ಮಾಡಿಲ್ಲ. ಪರ್ವದಿಂದ ಸ್ಟಾರ್ಟ್ ಮಾಡಿ. ಪರ್ವ ಅವರೇ, ಸಿಂಹಾದ್ರೆ ಸಿಂಹ, ಒಂದು ಮತ್ತು ಜಮೀನ್ದಾರರು, ಹಲವು ಸಿನಿಮಾಗಳು ನಾವು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ವಿ. ಅವ್ರು ನೋಡೋ ಭಾಗ್ಯ ಅಂತ ಸಿಕ್ತಲ್ಲ ನಮಗೆ, ಜೊತೆಲಿ ವರ್ಕ್ ಮಾಡೋ ಭಾಗ್ಯ ಸಿಕ್ತಿತ್ತು. ರಾಧಿಕಾ ಪಂಡಿತ್ ಅವ್ರಿಗೆ ಮೇಕಪ್ ಮಾಡಿದ್ದೀನಿ ಒಂದು 3 ವರ್ಷ. ರಾಗಿಣಿಗೆ ಮತ್ತು ಕೃತಿಕ್ ಅರ್ಬನ್ ಬಾಲಿವುಡ್ಡಲ್ಲಿದ್ದಾರೆ. ಹರಿಪ್ರಿಯ ಅವರು, ಅಂದ್ರಿತಾ ರೈ ಅವರು, ಸುಮಾರು ಜನಕ್ಕೆ ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ಸು ಇದೆಲ್ಲ ಇಟ್ಕೊಂಡು ಡೈರೆಕ್ಷನ್ ಹುಚ್ಚು ಬಿಡಲಿಲ್ಲ, ಕರ್ಕೊಂಬಂದ್ಬಿಡ್ತು. ಸೊ ಡೈರೆಕ್ಷನ್ ಬಂದ ತಕ್ಷಣ ನಾನು ಏನೋ ಹಂಗಾಗ್ಬಿಡುತ್ತೆ ಅಂತ ನಾನು ಭ್ರಮೇಲಿ ಬಂದೆ. ಬಟ್ ಬಿಟ್ಟು ಬ್ಯಾಕ್ ಹೋಗಬಾರ್ದು, ಮುಂದೆ ಹೋಗ್ತಾ ಮೆಟ್ಟಿ ನಿಂತ್ಕೊಂಡು. ಮೀಡಿಯಾ ಮಾಧ್ಯಮದವರಿಂದ ನಮಗೆ ನನಗೆ ಎಕ್ಸ್ಪೆಷಲಿ ತುಂಬ ಸಪೋರ್ಟಿವ್ ಇದೆ. ನಿಮ್ಮ ಸಪೋರ್ಟ್ ಇರೋದ್ರಿಂದ ಇಲ್ಲಿವರೆಗೂ ಬಂದು ಕೂತಿದ್ದೀನಿ. ಅಂದರೆ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಅದು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ನನಗೆ ಸಿಕ್ಕಿದೆ. ಅದನ್ನು ನೀಟಾಗಿ ಯೂಟಿಲೈಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಏನೇ ಆದರೂ ನಾನು ಹಾಕಿರೋ ದುಡ್ಡು ಬರಲಿ ಅಂತ ನನಗೇನು ಇಲ್ಲ. ಒಂದು ಪ್ರಯತ್ನ, ಆ ಒಂದು ಇಂಡಸ್ಟ್ರಿ ಕಲಾ ದೇವತೆ ಸೇವೆ ಮಾಡಬೇಕು. ಒಂದು ಒಳ್ಳೆ ಚಿತ್ರಗಳು ಕೊಡ್ಬೇಕು ಸರ್, ಅದೊಂದೇ ಹಠ, ಇನ್ನೇನಿಲ್ಲ. ಒಳ್ಳೆ ಚಿತ್ರ ಮಾಡಿದ್ದೀವಿ ಇವಾಗ. ಆಯುಧ ಅದೊಂದು ಜನಕ್ಕೆ ರೀಚ್ ಆಗ್ಬೇಕು ಅಷ್ಟೇ ಸರ್. ಮೇನ್ ಉದ್ದೇಶನೇ ಅದು. ಅವ್ರು ಬಂದು ನೋಡ್ಬಿಟ್ರೆ ಸಾಕು. ಸುದ್ದಿ ಮನೆ ಆಯುಧ ಮೂವಿನ ಫುಲ್ ಸುದ್ದಿ ಮಾಡ್ಬಿಡ್ಬೇಕು. ಮಾರ್ನಿಂಗ್ ಶೋ ಅವ್ರಿಗೂ ನಮ್ಮ ಹೋರಾಟ ಸರ್. ಮಾರ್ನಿಂಗ್ ಶೋ ಆದ್ಮೇಲೆ ಸಿನಿಮಾ ನಮ್ದಲ್ಲ ಅಷ್ಟೇ. ಅದು ಅವರೇ ಡಿಸೈಡ್ ಮಾಡ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಿಟ್ಟು ಅನ್ನೋದು ಅವ್ರ ಕೈಲೇ ಇದೆ.
ಇಟ್ಟು ಫ್ಲಾಪ್ ಎಲ್ಲ ಆಡಿಯನ್ಸ್ ಕೈ ಬಿಟ್ಟಿದ್ದವು. ನಾವು ಎಷ್ಟೇ ಏನೇ ಹೇಳಿದ್ರು ಶುಕ್ರವಾರದವರೆಗೂ ಮಾರ್ನಿಂಗ್ ಶೋ 10:15 ಅಷ್ಟೇ ನಮ್ದು ಆಟ. ಬಿರಿಯಾನಿ ಬೇಕು ಅಂದ್ರೆ ಆಯುಧ ಮೂವಿಗೆ ಬನ್ನಿ. ಬಿರಿಯಾನಿ ಬೇಕಾ ಬರೀ ರೈಸ್ ಸಾಂಬಾರ್ ಬೇಕು ಅಂದ್ರೆ ಮನೇಲಿ ಕುತ್ಕೊಳ್ಳಿ. ಹೇಳಿ ಸರ್ ಏನು ಹೇಳ್ತಿದ್ರಿ? ಅದೇ ಒಂದು ಕ್ಲೈಮ್ಯಾಕ್ಸ್ ಇಂಟರ್ವಲ್ ಬ್ಲ್ಯಾಕು ಇವೆಲ್ಲ ಒಂದಷ್ಟು ಇರ್ತಾವಲ್ಲ ಆ್ಯಕ್ಷನ್ ಸಿನಿಮಾದಲ್ಲಿ. ಒಂದು ಒಳ್ಳೆ ಫ್ಯಾಮಿಲಿ ಜಾನರ್ ಇದೆ, ಸೆಂಟಿಮೆಂಟ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಕೊನೆ ಒಂದು ಆಫ್ಟರ್ ಇಂಟರ್ವಲ್ ಆದಮೇಲೆ ಸಿನಿಮಾ ಒಂದು ಟೇಕ್ ಓವರ್ ಆಗುತ್ತೆ. ಸಂಹಿತಾ ವಿನ್ಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ನಿಮ್ಮ ಆ ಚಿತ್ರ ನೋಡುವಾಗ ಇವ್ರ ಪಾತ್ರ ಮನಸ್ಸಲ್ಲಿರುತ್ತೆ, ಥಿಯೇಟ್ರಿಂದ ಆಚೆ ಬಂದಾಗ ಮನಸ್ಸಲ್ಲಿರುತ್ತೆ ಅಂಥ ಒಂದು ಪಾತ್ರ ನಿರ್ವಹಿಸಿದ್ದಾರೆ. ಸೂರ್ಯ ಅವರು ಅಷ್ಟೇ ಒಳ್ಳೆ ಪಾತ್ರ ಮಾಡಿದ, ನೆಗೆಟಿವ್ ಶೇಡ್ ಕ್ಯಾಟ್ ರೋಗೋ ಅಂತ ಒಂದು ಪಾತ್ರ. ತುಂಬ ಜನನ ಆಡಿಷನ್ ಮಾಡಿದ್ದೆ, ಯಾರೂ ಸೆಟ್ ಆಗಿರಲಿಲ್ಲ. ಸೊ ಇವರು ಸಿಕ್ಕಿದ್ರು. ಅಂದರೆ ಸುಮಾರು ಸಿನಿಮಾ ನಾನು ನೋಡಿದ್ದೆ ಅವ್ರನ್ನ. ಪ್ರೊಫೈಲ್ ಬಂದಾಗ ಓಕೆ ಮಾಡಿದೆ ಟಕ್ ಅಂತ, ಇವ್ರದ್ದು ಸಿಕ್ತು ನಂಬರು. ಹಂಗೆ ಜೊತೆಲಿ ಕಂಟಿನ್ಯೂ, ಅದು ಹಂಗೆ ಕಂಟಿನ್ಯೂ ಇದೆ, ಫ್ರೆಂಡ್ಶಿಪ್ ಇದೆ. ತುಂಬ ಹಾರ್ಡ್ ವರ್ಕು ಮಾಡಿದ್ವಿ ಸಿನಿಮಾಗೆ. ಅರ್ಧ ಈ ಸಿನಿಮಾದಲ್ಲಿ ಏನಾದ್ರು ವಾಯ್ಸ್ಗಳು ಕೇಳಿಸ್ತಾರೆ ಇವ್ರದ್ದೇ ಇರ್ತದೆ, ಕಿರ್ಚು. ಯಾಕಂದರೆ ಆ ಬೇಸ್ ವಾಯ್ಸ್ಗಳು ಸಿಗಲ್ಲ, ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೂ ಆಗಲ್ಲ, ಅಷ್ಟು ವಾಯ್ಸ್ಗಳು ಕೊಟ್ಬಿಟ್ಟಿದ್ದಾರೆ. ಬಟ್ ಗೊತ್ತಾಗಲ್ಲ ಆ್ಯಕ್ಷನ್ಗಳೆಲ್ಲ ಕಿರ್ಚೋದು. ಈ ಮೂವಿನಲ್ಲಿ ತುಂಬಾ ಜನ ವಿಲನ್ಸ್ ಇದ್ದಾರೆ, ನೋಡ್ತಾ ಇದ್ರೆ ಹಂಗೆ ಭಯ ಆಗೋಗ್ಬಿಡುತ್ತೆ. ನಾನೇ ಹೆದರ್ಕೊಂಡ್ಬಿಟ್ಟಿದ್ದೆ ಪ್ರೆಸ್ ಮೀಟ್ ಅಲ್ಲಿ ಮೊನ್ನೆ ಎಲ್ಲ ಈ ಕಡೆ ಕೂತಿದ್ದಾರೆ. ಯಾರಿಗೂ ತೋರಿಸಿಲ್ಲ, ಜಸ್ಟ್ ಟ್ರೇಲರ್ ಅಷ್ಟೇ ನೋಡಿದ್ದು. ಟ್ರೇಲರ್ ಅಲ್ಲಿ ಫುಲ್ ಭಯಂಕರವಾಗಿದ್ದಾರೆ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ದಾಗ್ಲೂ ಕೂಡ ಫುಲ್ ಎಲ್ಲ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಫುಲ್ ವಿಲನ್ಸ್. ಇನ್ನು ನೋಡಕ್ಕೂ ಆಗ್ತಿರ್ಲಿಲ್ಲ, ಭಯ ಆಗ್ತಾ ಇತ್ತು ನನಗೆ. ಸರ್ ನಿಮ್ಮದು ಈ ಹಿಂದಿನ ಪಾತ್ರಗಳು ನೀವು ಮಾಡಿರ್ತಕ್ಕಂಥೆಲ್ಲ ನೋಡಿದೀವಿ, ಅಂದ್ರೆ ಯಜಮಾನ ಇರ್ಬೋದು, 45 ಇರ್ಬೋದು, ಈ ಥರದ್ದೆಲ್ಲ ಸಿನಿಮಾಗಳಲ್ಲಿ ನೋಡಿದೀವಿ. ಬಟ್ ಈ ಪಾತ್ರ ಬಂದಾಗ ಸಿನಿಮಾದ ಟೈಟಲ್ ಆಯುಧ ಅಂತ ನೀವು ಕೇಳಿದಾಗ ಏನೆಲ್ಲ ನಿಮ್ಗೆ ಓಡ್ತು ತಲೆಯಲ್ಲಿ ಅಂತ? ಸರ್ ಏನಂದ್ರೆ ಹಿಂದೆ ಅಂದ್ರೆ ಆ ಸಿನಿಮಾಗಳಲ್ಲಿ ಸ್ಟಾರ್ಸ್ಗಳು ಇದ್ರು ಆಕ್ಚುಲಿ. ಈಗ ಯಜಮಾನ ಅಂದ್ರೆ ದರ್ಶನ್ ಸರ್, ಮತ್ತೆ ಅವ್ರ ಕಾಂಬಿನೇಷನ್ ಪಂಚಿಂಗ್ ಡೈಲಾಗ್ಗಳು ಮತ್ತೆ ಆಕ್ಷನ್ಸ್. ಮತ್ತೆ ಇಲ್ಲಿ ಬಂದ್ರೆ ಉಪ್ಪಿ ಸರ್, ಶಿವಣ್ಣ, ರಾಜ್ಬಿ ಶೆಟ್ಟಿ ಅವ್ರ ಕಾಂಬಿನೇಷನ್ ಅದು ಬೇರೆ ತರ ಒಂದು ಎಕ್ಸ್ಪೀರಿಯನ್ಸ್ ಕೊಡಿಸುತ್ತೆ. ಅವನೇ ಶ್ರೀಮಣ್ಣ ಖಂಡಿತವಲ್ಲ, ಅದು ರಕ್ಷಿತ್ ಶೆಟ್ಟಿ ಸರ್ ಅದೆಲ್ಲ ವರ್ಕ್ ಮಾಡಿದ್ವಿ. ಬಟ್ ಆಯುಧ ಸಿನಿಮಾ ಅಂತ ಬಂದಾಗ ಇವ್ರು ಹಿಂದಿನ ಈಗ ನಮ್ಮ ಪರಿಚಯ ಇದ್ರು. ಹಿಂದೆ ತಾಜ್ ಮಹಲ್ 2 ಮಾಡಿದ್ರು, ಮತ್ತೆ ಡೈರೆಕ್ಷನ್ ಕೂಡ 1-2 ಸಿನಿಮಾ ಮಾಡಿದ್ರು, ಅನುಷ್ಕಾ ಮತ್ತೆ ಇನ್ನೊಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾಗಳೆಲ್ಲ ನಮ್ಗೆ ಗೊತ್ತಿತ್ತು ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ತಾಜ್ ಮಹಲ್ 2 ಟ್ರೈಲರ್ಗಳು ಕೂಡ ತುಂಬಾ ಆಕ್ಷನ್ ಪ್ಯಾಕ್ಡೇನೆ. ಇವ್ರ ಬಗ್ಗೆ ಗೊತ್ತಿರೋದ್ರಿಂದ ನಾನು ಅದ್ರಲ್ಲಿ ವರ್ಕ್ ಮಾಡಬೇಕು ಅಂತಾನೆ ಅನ್ನಿಸ್ತು ಹೊರತು ಹೇಗೆ ಅನ್ನೋದು ನನಗೆ ಅದು ಯಾವುದೇ ಬರಲಿಲ್ಲ. ಅಂದ್ರೆ ಮಾಡ್ಬೋದಾ ಆ ಥರ ಬರಲಿಲ್ಲ. ಒಂದು ಪಾತ್ರ ಇದೆ ಸೂರಿಂಗ್ ಮಾಡಿ ಅಂತ ಹೇಳಿದ್ರು, ಖಂಡಿತವಾಗ್ಲೂ ಮಾಡಿದೆ. ಬಟ್ ಒಳ್ಳೆ ಅದ್ಭುತವಾದ ಎಕ್ಸ್ಪೀರಿಯನ್ಸು ಇವರು ಇದು ನೋಡಿ. ಯಾಕಂದ್ರೆ ದೊಡ್ಡ ಬಜೆಟ್ ಸಿನಿಮಾ ಅಂತ ಬಂದಾಗ ಬೇರೆ ಥರ ಇರ್ತದೆ. ನಮ್ದು ಏನಲ್ಲ, ನಾವು ಒಳ್ಳೆ ಬಜೆಟ್ ಇಟ್ಕೊಂಡು ಮಾಡಿದೀವಿ. ಬಟ್ ಒಂದೇನಂದ್ರೆ ಪ್ರಿಪರೇಷನ್ ಅನ್ನೋದು ಎಡಕ್ಕೆ ಬಲಕ್ಕೆಲ್ಲ ಇರ್ತಾರೆ, ಸಿಗ್ತಿರ್ತಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ. ಇಲ್ಲಿ ಸ್ವಲ್ಪ ನಾವೇ ಪ್ರಿಪರೇಷನ್ ಮಾಡ್ಬೇಕು, ಅದೊಂಥರ ಚಾಲೆಂಜಿಂಗ್ ಇರುತ್ತೆ ತುಂಬಾ. ಇವಾಗ ಇವ್ರು ಎಷ್ಟು ಹಾರ್ಡ್ ವರ್ಕರ್ ಅಂತಂದ್ರೆ, ಈಗ ಬೆಳಿಗ್ಗೆಯಿಂದ ಶುರು ಮಾಡಿದೀವಿ ಪ್ರಮೋಷನ್, ಅವ್ರು ಟಿಫನ್ ಕೂಡ ಮಾಡಿಲ್ಲ ಅವರು, ಕಾಣಿಸ್ತಿದೆ ಅಂದ್ರೆ. ಬಟ್ ಅದೇ ತೇಜಸ್ ಇದೆ. ಆಮೇಲೆ ಕೆಲಸ ಅಂತ ಬಂದಾಗ ನಾವು ಸುಮಾರು ಜನ ಹೀರೋಗಳು ನೋಡಿದೀವಿ. ಅವರು ಮೊದಲನೇ ಸಿನಿಮಾ ಹೀರೋ ಮಾಡಿರ್ತಾರೆ, ಬಟ್ ಆಟಿಟ್ಯೂಡ್ಗಳೇ ಬೇರೆ. ಇವ್ರು 4-3 ಸಿನಿಮಾ ಡೈರೆಕ್ಷನ್ ಮಾಡಿ ಮತ್ತೆ ಹೀರೋ ಆಗಿ ಮಾಡಿ ಪ್ರೊಡ್ಯೂಸ್ ಮಾಡಿದ್ರು ನೋಡಿ. ಈಗ ಸ್ಟ್ಯಾಂಡರ್ಡ್ಸ್ ಕೂಡ ನಾವೇ ತಗೊಂಡ್ಬಂದ್ವಿ, ಕಟ್ಟಲ್ವ ಆ ಥರ ಒಂದು ಹಾರ್ಡ್ ವರ್ಕು. ಆಮೇಲೆ ಎಲ್ಲೇ ಹೋದ್ರೂ ಸಪೋರ್ಟಿವ್ ಚೆನ್ನಾಗಿದೆ. ಕೆಲವರೆಲ್ಲ ಹೀಗೋ ಎಲ್ಲ ಜಾಸ್ತಿ ಇದೆ ನಾನು ನೋಡಿದ್ದೀನಿ ಎಕ್ಸ್ಪೀರಿಯನ್ಸಲ್ಲಿ. ಬಟ್ ಇವ್ರಿಗೆ ಅದೆಲ್ಲ ತುಂಬ ಸಪೋರ್ಟಿವ್ ನೇಚರ್ ಇದೆ. ಮೊದಲು ಅದನ್ನೆಲ್ಲ ನೋಡೇ ನಾನು ಆಯುಧ ಸಿನಿಮಾ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮಿಬ್ಬರ ಕೆಮಿಸ್ಟ್ರಿ ಒಂದು ಅದ್ಭುತವಾದ ಫೈಟ್ ಇದೆ. ಚಾಮುಂಡೇಶ್ವರಿ ಗೌಡಗೆರೆ ದೇವಸ್ಥಾನದಲ್ಲಿ ಒಂದು ಫೈಟು, ನೀವು ಟ್ರೈಲರಲ್ಲಿ ಶಾರ್ಟ್ ಮಾಡಿರ್ತೀರಾ. ಒಂದು 100 ಅಡಿಯಿಂದ ಇವ್ರು ಬರ್ಬೇಕು, ಇವ್ರು ಅಲ್ಲಿಂದ ಬರಬೇಕು. ಕೆಳಗಡೆ ಡ್ರಮ್ಸ್ ಎಲ್ಲ ಫುಲ್ ಬಿಲ್ಡಪ್ ಶಾರ್ಟ್ ಇಟ್ಟಿದ್ದೀವಿ. ಒಂದು ವೈಬೇ ಅದು, ಆ ಒಂದು ಕಲರ್ಫುಲ್ ಬರ್ತಿರೋ ಅದು ಹೊಡ್ಸ್ಕೊತಿರೋ ನನಗೇನೆ ಒಂಥರ ಮೈ ಜುಮ್ ಅನ್ಸಿದ್ರು ಬರ್ಬೇಕಾದ್ರೆ ಕತ್ತಿ ಹಿಡ್ಕೊಂಡು. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಷ್ಟು ಅದೇ ಥರ ಬಂದಿದೆ. ಆ ಶಾರ್ಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಮೈ ಜುಮ್ ಅನ್ಸಿದೆ ಆ ಟ್ರೈಲರ್ ಎಲ್ಲ ಶಾರ್ಟ್ ಮಾಡಿದ್ರೆ. ಸಿನಿಮಾದಲ್ಲಿ ಆ ಫೈಟು ತುಂಬ ಪ್ಲಸ್ ಆಗುತ್ತೆ, ಆ ಆಕ್ಷನ್ ಆಡಿಯನ್ಸ್ಗಳು ತುಂಬ ರೀಚ್ ಆಗುತ್ತೆ. ಆಯುಧ ಖಂಡಿತವಾಗ್ಲೂ ಎಲ್ಲಾ ತರ ಆಡಿಯನ್ಸ್ಗಳಿಗೂ ಒಂದು ಒಳ್ಳೆ ಮನೋರಂಜನೆ ಕೊಡುತ್ತೆ. ಫೈಟ್ ಸಕ್ಕತ್ತಾಗಿ ಮಾಡಿದ್ದಾರೆ. ಬರೀ ಆಕ್ಷನ್ ಒಂದೇ ಅಲ್ಲ, ಸಿನಿಮಾದಲ್ಲಿ ಎಲ್ಲವೂ ಇದೆ, ಎಮೋಷನ್ಸ್ ಜಾಸ್ತಿ ಇದೆ. ಆ ಎಮೋಷನ್ನೇ ಆಕ್ಷನ್ ಟರ್ನ್ ಆಗೋದು, ಆ ಎಮೋಷನ್ ಇಂದನೇ ಆಕ್ಷನ್ ಟರ್ನ್ ಆಗೋದು. ಇವರು ನನ್ನ ಒಂದು ಸೀಕ್ವೆನ್ಸ್ ಇದೆ, ಅದು ಹೇಳ್ಬಾರ್ದು. ಇವರಿಂದನೇ ನನ್ನ ಒಂದು ಇದು ಆ ಕ್ಯಾರೆಕ್ಟರಿಂದ ರಿವೀಲ್ ಚೇಂಜ್ ಆಗಿ ಒಂದು ಬೇರೆ ಥರನೇ ಇರುತ್ತೆ. ಅಂದರೆ ನಿಮಗೆ ಫೈಟ್ಸ್ ಅಂದರೆ ಹೊಡೆದ ತಕ್ಷಣ 4 ಜನ ರೋಪಲ್ಲಿ ಹಂಗೋ ಹಿಂಗೋ ಆ ಥರ ಮಾಡಿಲ್ಲ ಈ ಸತಿ. ಅದು ನ್ಯಾಚುರಲ್ ಆಗಿರಬೇಕು, ನೋಡೋ ಥರನೂ ಇರಬೇಕು. ಒಂದು ಆ್ಯಕ್ಷನ್ ಇಂಪ್ಯಾಕ್ಟ್ ಆಗಬೇಕು, ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಆಗಬೇಕು.
ಸೊ ಆ ಥರದ್ದು ಫೈಟ್ಸ್ ಕಂಪೋಸ್ ಮಾಡಿದ್ದಾರೆ. ಚಂದ್ರು ಬಂಡೆ ಅಂತ ಮತ್ತು ಅಶೋಕ್ ಅಂತ ಇಬ್ಬರು ಫೈಟ್ ಮಾಸ್ಟರ್ಗಳು. ಅದ್ರಲ್ಲಿ ಅರ್ಧ ಇವರು ಕಂಪೋಸ್ ಮಾಡಿದ್ದಾರೆ, ಸೂರ್ಯ ಅವರು. ರಿಯಲ್ ಆಗಿ ಬಿದ್ದಿದ್ದಾರೆ, ಡೂಪ್ ಇಲ್ದೇನೆ. ಅವರು ಒಂಚೂರು ಮಾಸ್ ಮಾತಾಡ್ತಾರ ಇದ್ದಾರೆ. ಬಿಟ್ರೆ ಫೈಟ್ ಮಾಸ್ಟರ್ ಆಗ್ತಾರೆ, ಟ್ಯಾಲೆಂಟ್ ಇದೆ ಅವರಿಗೆ. ಅಂದರೆ ಇನ್ಪುಟ್ಸ್ ಕೊಡ್ತಾರಲ್ಲ, ಅದು ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ. ನಾವೆಷ್ಟೇ ಸಿನಿಮಾಗಳು ಮಾಡಿದ್ರು ಆ ಇನ್ಪುಟ್ಸ್ಗಳು ತೊಗೋಬೇಕು ನಾವು. ಸೊ ಚೆನ್ನಾಗಿ ಮಾಡಿ ಅಂದರೆ ಸಮ್ಮರ್ ಶಾಟ್ಗಳು ಹೊಡೆದು ಬೀಳ್ತಾರೆ. ಅದು ಬೇರೆ ಆದರೆ ಫೈಟ್ರ್ಗಳು ಹೊಡೆದ್ರೆ ಎಷ್ಟೋ ಪೇಮೆಂಟ್ ಅದಕ್ಕೆ. ಹ್ಞೂ, ಎಷ್ಟೋ ಪೇಮೆಂಟ್ಗಳು ಇರುತ್ತೆ. ಅದು ಗ್ಲಾಸ್ ಬ್ರೇಕಿಂಗ್ ಒಂದು ಪೇಮೆಂಟು, ಇದಕ್ಕೊಂದು ಪೇಮೆಂಟ್. ನಾವು ಮಾತಾಡ್ಬೋದು, ಅದೆಲ್ಲ ಉಳ್ತಾಯ ಇಲ್ಲ. ಅವ್ರ ಪಾತ್ರಕ್ಕೆ ಮಾಡಿದ್ದಾರೆ, ಬೇರೆಯವ್ರ ಪಾತ್ರಕ್ಕೆ ಅವ್ರು ಮಾಡಿಲ್ಲ. ಅವ್ರ ಪಾತ್ರಕ್ಕೆ ಏನೋ ನಾನೇ ಮಾಡ್ತೀನಿ, ಇದು ಬೇರೆಯವ್ರು ಮಾಡಬಾರ್ದು. ಡೂಪ್ ಹಾಕ್ಸ್ಲಾ ರೋಪ್ಗೆ ಅಂದ್ರೆ ನಾನೇ ಮಾಡ್ತೀನಿ, ಡೂಪ್ ಏನಕ್ಕೆ, ಇದಕ್ಕೆ ಡೂಪ್ ಏನಕ್ಕೆ ಅಂತ. ಅವ್ರು ಹಂಗೆ ಮಾಡಿದ್ರೆ ನಾನು ಡೂಪ್ ಇಲ್ದೇನೆ ಮಾಡಬೇಕು. ಇನ್ನೊಂದು ಅಂದರೆ ಬರಿಗಾಲಲ್ಲಿ ಆ್ಯಕ್ಟ್ ಮಾಡಬೇಕು. ದೇವ್ರಿದೆ ಅಂದರೆ ಫಸ್ಟು ಶೂ ಹಾಕಿರ್ತೀನಿ, ಆಮೇಲೆ ಶೂ ಇರಲ್ಲ, ಚೇಂಜ್ ಓವರ್ ಆದಾಗ ಪಾತ್ರ. ಆ ಬರಿಗಾಲಲ್ಲಿ ಮತ್ತು ಬನ್ನಿನಲ್ಲಿ ಬಿಸಿಲು, ಉರಿಯೋ ಬಿಸಿಲು, ಬೆನ್ನೆಲ್ಲ ಸುಟ್ಟು ಸಿಪ್ಪೆಲ್ಲ ಬಂದ್ಬಿಟ್ಟಿತ್ತು, ಕಾಲೆಲ್ಲ ಉರಿ ಬಂದ್ಬಿಟ್ಟಿತ್ತು. ಅಂದರೆ ಬೊಬ್ಬೆ ಥರ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇರಲಿಲ್ಲ. ಸೊ ಆ ಥರದ್ದೆಲ್ಲ ಮಾಡಿದ್ದೀವಿ. ಬಟ್ ತೆರೆಯಲ್ಲಿ ನೋಡಿದಾಗ ಖುಷಿ ಆಯಿತು, ಒಂದು ಹ್ಯಾಪಿ ಮೂಮೆಂಟ್. ಆಕ್ಷನ್ ಸೀಕ್ವೆನ್ಸ್ ಸೀಕ್ವೆನ್ಸು